ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಅಮ್ಮನ ಮನೆಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದೆ. ಅಣ್ಣನ ಹೆಂಡ್ತಿ ಪಾಪು ಆಗಿ 1 ತಿಂಗಳಾಗಿತ್ತು. ನೋಡೋಕ್ಕೆ ಹೋಗಿರಲಿಲ್ಲ, ಹುಟ್ಟಿದಾಗ ಹೋಗಿದ್ದು ನೋಡೋಕ್ಕೆ. ಸೊ ನೋಡ್ಕೊಂಬರೋಣ ಇವತ್ತು ಭಾನುವಾರ ಆಗಿದೆಯಲ್ಲ ಅಂತ ಲೇಟಾಗಿದ್ದು ತಿಂಡಿ ಹೊರಗಡೆಯಿಂದನೇ ತರಿಸ್ಕೊಂಡು ತಿಂದ್ಕೊಂಡ್ವಿ. ಸೊ ನನ್ನ ಮಗಳ ಮಧ್ಯದಲ್ಲಿ ಏನೋ ಕಿತಾಪತಿ ಮಾಡ್ತಾ ಇದ್ದಾಳೆ. ಚಿನ್ನದ ಒಲೆ ಎಷ್ಟೇ ಇದ್ದರೂ ಆರ್ಟಿಫಿಷಿಯಲ್ ಒಲೆ ಮೇಲೆ ಜಾಸ್ತಿ ಗಮನ ಹೋಗುತ್ತೆ. ನನಗೆ ಆರ್ಟಿಫಿಷಿಯಲ್ ಒಲೆ ಹಾಕೊಳ್ಳೋದ್ರೆ ತುಂಬ ಇಷ್ಟ. ಬಟ್ ಡೇ ಎಂಡಲ್ಲಿ ಕಿವಿಗಳು ತುಂಬಾ ಪೇಯ್ನ್ ಆಗಿಬಿಡುತ್ತೆ. ಇದು ನನ್ನ ಫ್ರೆಂಡ್ ಕೊಡಿಸಿದ್ದು ಒಲೆ, ಹೇಗಿದೆ ಅಂತ ಹೇಳಿ. ಸೊ ಎಲ್ಲ ರೆಡಿಯಾಗಿ ಹಾಗೆ ಪರ್ಫ್ಯೂಮ್ ಹಾಕ್ಕೊಂಡಿಲ್ಲ ಅಂದರೆ ಹೇಗೆ. ನನಗೆ ಬೆಲ್ಲ ವಿಟಾ ಕಂಪ್ನಿದು ಪರ್ಫ್ಯೂಮ್ ತುಂಬಾ ಇಷ್ಟ, ವುಮೆನ್ ಫ್ರಾಗ್ರೆನ್ಸು. ಅದಾದಮೇಲೆ ಹೊರಗಡೆ ಸಿಕ್ಕಾಬಟ್ಟೆ ಬಿಸಿಲಿದೆ, ಬಾಡಿ ಲೋಷನ್ ಹಚ್ಕೊಳ್ಳೋಣ ಅಂತ ಬಾಡಿ ಲೋಷನ್ ಹಚ್ಕೊಂಡು ರೆಡಿಯಾಗಿ ಫೈನಲಿ ಕುಂಕುಮ ಇಟ್ಕೊಂಡು ಮಧ್ಯದಲ್ಲಿ ನನ್ನ ಮಗಳು ಬರ್ತಾನೆ ಇದ್ಲು. ಅವಳಿಗೆಲ್ಲಾದರೂ ಹೊರಗಡೆ ಹೋಗೋದು ಅಂದರೆ ತುಂಬಾ ಇಷ್ಟಪಡ್ತಾಳೆ. ಇದಾಗಿತ್ತು ಇವತ್ತಿನ ನಂದು ಔಟ್ಫಿಟ್. ಸೊ ಹಾಗೆ ಹೋಗ್ತಾ ಒಂದು ಸೆಲ್ಫಿ ತೊಗೊಂಡ್ವಿ. ಮನೆ ಬಿಡಬೇಕಾದ್ರೆ ಆಗಲೇ 11:30 ಆಗಿಬಿಟ್ಟಿತ್ತು. ಸೊ ಅಮ್ಮ ಕಾಲ್ ಮಾಡ್ತಾನೆ ಇದ್ದರು, ಇನ್ನೂ ಬರ್ತಾ ಇಲ್ಲ ಏನು ಅಂತ ನೀವು. ಸೊ ಅಲ್ಲಿಂದ ಹೊರಟ್ವಿ. ನಾನು ನಮ್ಮ ಮನೆಯವ್ರಿಗೂ ನನ್ನ ಮಗ ಹೊರಟ್ವಿ. ನನ್ನ ಮಗಳಿಗಂತೂ ಕಾರ್ ಹತ್ತಿದ ತಕ್ಷಣ ನಿದ್ದೆ ಬಂದುಬಿಡುತ್ತೆ ಅವಳಿಗೆ. ಆಗಲೇ ಕಣ್ಣೆಲ್ಲ ಸಣ್ಣ ಆಗಿಬಿಟ್ಟಿತ್ತು. ಸೊ ಇಲ್ಲಿಂದ ಹೊರಟ್ವಿ ಹುಣಸೂರಿಂದ. ಸೊ ಹುಣಸೂರು ಬಿಟ್ಟು ಹೊರಟ್ವಿ. ಹೋಗಬೇಕಾದ್ರೆ ಹಸೂರು ಊರು ಕಾಣಿಸ್ತು. ಸೊ ಹಾಗೆ ಮುಂದೆ ಹೋಗ್ತಾ ರೋಡಲ್ಲಿ ನೋಡಿದ್ರೆ ಸಿಕ್ಕಾಬಟ್ಟೆ ಮರಗಳೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ನಾನು ನಮ್ಮ ಮನೆಯವರು ಅದೇ ಮಾತಾಡ್ಕೊಂಡು ಹೋದ್ವಿ, ಮರಗಳೆಲ್ಲ ಎಷ್ಟು ಹಳೆ ಕಾಲದಿತ್ತು ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ, ರೋಡ್ ಅಗಲ ಮಾಡ್ತಾರೆ ಅಂತ. ಹಾಗೆ ಒಂದು ಕಪ್ ಟೀ ಕುಡಿಯೋಣ ಅಂತ ಅಲ್ಲಿ ಕಾರ್ ನಿಲ್ಲಿಸಿದ್ವಿ. ನನಗೂ ಒಂದು ಕಪ್ ಟೀ ಕುಡಿಬೇಕು ಅನ್ನಿಸ್ತಾ ಇತ್ತು. ಸರಿ ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ದಕ್ಕೆ ಅವರು ಒಂದು ಕಪ್ ಟೀ ತಂದುಕೊಟ್ರು. ಅಲ್ಲಿ ನೋಡಿದ್ರೆ ಚಿಕ್ಕ ಲೋಟದಲ್ಲಿ ಕೊಡ್ತಾರೆ ಅಂದ್ಕೊಂಡೆ, ಇಷ್ಟುದ್ದ ಲೋಟದಲ್ಲಿ ಕೊಟ್ಟಿದ್ದಾರೆ, ಹಿಂಗಪ್ಪ ಕುಡಿಯೋದು. ಸೊ ರಿಟರ್ನ್ ತಗೊಳ್ಳಲ್ಲ ಅಂತ ಹೇಳಿದ್ರು. ಹೋಗಲಿ ಅಂತ ಅಂದ್ಬಿಟ್ಟು ನಾನೇ ಕುಡಿಯೋಣ ಅಂತ 1 ಕಪ್ ಫುಲ್ ಕಾಫಿ ಕುಡಿದೆ. ಬಟ್ ತುಂಬ ಚೆನ್ನಾಗಿತ್ತು ಕಾಫಿ, ಎಮ್ಮಿ ಅಂತ ಅನ್ನಿಸ್ತು ನನಗಂತೂ. ಸೊ ಅಲ್ಲಿಂದ ಹೊರಟ್ವಿ. ಇನ್ನು ಹೊರಗಡೆ ಹೋಗಬೇಕಾದ್ರೆ ಹಾಗೆ ಬರೀ ಕೈಯಲ್ಲಿ ಹೋಗಬಾರ್ದಂತೆ. ಸೊ ಬೇಕ್ರಿಗೆ ಹೋದ್ವಿ, ಸ್ವಲ್ಪ ತಿಂಡಿ ತಗೊಂಡು. ಆಮೇಲೆ ಅಕ್ಕನೂ ಅಮ್ಮ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು. ಸೊ ಅವ್ರನ್ನೆಲ್ಲ ಪಿಕಪ್ ಮಾಡಿಕೊಂಡು ಕಾರಲ್ಲೇ ತಿನ್ನೋಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ಇವರು. ಸೊ ಹಾಗಾಗಿ ಪ್ರಿಯಾಪಟ್ಟಣ ಬಿಟ್ವಿ. ಪಯಣ ಬೆಟ್ಟದಪುರ ಕಡೆ ಆಗಿತ್ತು. ಸೊ ಬೆಟ್ಟದಪುರ ಕಡೆ ಹೋದ್ಮೇಲೆ ಬೆಟ್ಟ ನೋಡಿಲ್ಲ ಅಂದರೆ ಹೇಗೆ. ಇಲ್ಲಿ ಮೊನ್ನೆ ದೀಪಾವಳಿ ಹಬ್ಬ ಟೈಮಲ್ಲಿ ತುಂಬಾ ಚೆನ್ನಾಗಿತ್ತು. ಯದುವೀರ್ ಒಡೆಯರು ಬಂದಿದ್ದರು ಇಲ್ಲಿಗೆ. ಇಲ್ಲೂ ಟೋಲ್ ಕಟ್ಟಬೇಕು ಅಂತ ಇತ್ತು. ಸೊ ಇಲ್ಲೂ ಟೋಲ್ ರಿಟರ್ನ್ ತಗೊಂಡು ನೆಕ್ಸ್ಟು ನಮ್ಮ ಪಯಣ ಸುರಗಳ್ಳಿ ಕಡೆ ಆಗಿತ್ತು. ಸುರಗಳ್ಳಿಗೆ ಹೋಗ್ತಾ ಅಲ್ಲಿ ಗದ್ದೆ ತುಂಬಾ ಚೆನ್ನಾಗಿತ್ತು. ಒಂದು ಫೋಟೋ ತೊಗೊಳ್ಳೋಣ ಅಂದ್ಕೊಂಡ್ರು. ಅಮ್ಮ ಬೈಯೋಕ್ಕೆ ಶುರು ಮಾಡಿದ್ರು, ಎಲ್ಲ ಕಡೆ ಬರೀ ಫೋಟೋ ಅಂತೀರಾ ನೀವು ಅಂತ. ಸೊ ಊರೊಳಗಡೆ ಹೋದ್ವಿ. ಊರೊಳಗೆ ಹೋಗ್ಬೇಕಾದ್ರೆ ಒಂದು ಗಮನಿಸಿದೆ, ಪ್ರತಿಯೊಬ್ಬರು ಮನೆ ಬಾಗಿಲಲ್ಲೂ ಕೂಡ ಕಾರ್ತಿಕ್ ಮಾಸ ಆಗಿರೋದ್ರಿಂದ ಸಗಣಿ ಇಟ್ಟು ಅದ್ರ ಮೇಲೆ ಚೆಂಡು ಹೂವು ಇಟ್ಟಿದ್ರು. ಮನೆ ಒಳಗೆ ಹೋದರೆ ಪಾಪು ಮಲ್ಕೊಬಿಟ್ಟಿದ್ಲು. ಹೇಳ್ಸಕ್ಕೆ ಟ್ರೈ ಮಾಡಿದ್ವಿ, ಹೇಳಲಿಲ್ಲ. ಕೊನೆಗೆ ಅವ್ರ ಅಜ್ಜಿ ಮಡ್ಲಿಗೆ ಹೋದ ತಕ್ಷಣ ಎದ್ಲು. ಆಮೇಲೆ ಅವ್ರು ಊಟ ಅಂತ ನಾಟಿ ಕೋಳಿ ಸಾರು ಶಾವಿಗೆ ಮಾಡಿದರು. ಅಲ್ಲಿಂದ ಊಟ ಮುಗಿಸ್ಕೊಂಡ್ವಿ. ಅತ್ತೇನು ಅಳಿನೂ ಮೇಲ್ಗಡೆ ಕೂರಿಸ್ಬಿಟ್ವಿ. ಇನ್ನು ನಾನು ನನ್ನ ಮಗ ಅಕ್ಕನ ಮಗ ಎಲ್ಲ ಕೆಳಗಡೆ ಕೂತ್ಕೊಂಡು ಊಟ ಮುಗಿಸಿ ಆಂಟಿ ತುಪ್ಪ ತಂದು ಹಾಕ್ಕೊಡ್ತಾಯಿದ್ದಾರೆ. ಅದಾದಮೇಲೆ ಎಲೆಡ್ಕೆ ತಿಂದಿಲ್ಲ ಅಂದರೆ ಹೇಗೆ ಅಂದ್ಬಿಟ್ಟು ಎಲೆಡ್ಕೆ ಕೊಟ್ಟೆ ನಮ್ಮ ಮನೆಯವ್ರಿಗೆ. ಅವ್ರು ಅಡಿಕೆ ಪಟ್ಟಣ ಕಟ್ಟೋಷ್ಟರಲ್ಲಿ ನೋಡಿ ಹೇಗೆ ತಿಂತಾಯಿದ್ದಾರೆ. ಸೊ ಅದಾದಮೇಲೆ ಸರಿ ಹೊರಡೋಣ, ಇನ್ನೇನು ಟೈಮ್ ಆಯಿತು ಅಂತ ಮಾತು ಕೂತ್ಕೊಂಡ್ವಿ. ಅದರಲ್ಲಿ ನನ್ನ ಮಗಳಿಗೆ ಈ ಥರ ಆಟ ಆಡೋದಂದ್ರೆ ತುಂಬಾ ಇಷ್ಟ. ಅವಳಿಗೆ ಹಿಂಗೆ ಆಟ ಆಡಿಸಿದ್ರೆ ಸಂಜೆ ತನಕನೂ ಆಟ ಆಡ್ತಾನೆ ಇರ್ತಾಳೆ. ಅಲ್ಲಿಂದ ರಿಟರ್ನ್ ಅವರಿಗೆಲ್ಲ ಬಾಯ್ ಹೇಳಿ ಮಮ್ಮಿ ಮನೆಗೆ ಬಂದೆ. ಆಲ್ರೆಡಿ 4 ಗಂಟೆ ಆಗಿಬಿಟ್ಟಿತ್ತು. ಅಕ್ಕ ನಾನು ಬರ್ತೀನಿ ಅಂದ್ಲು. ಅವಳನ್ನು ಕರ್ಕೊಂಡು ಹುಣಸೂರು ಕಡೆ ಹೊರಟ್ವಿ. ಇದಾಗಿತ್ತು ಇಷ್ಟೊತ್ತಿನ ಲಾಗ್. ಥ್ಯಾಂಕ್ ಯು ಸೋ ಮಚ್.